ದೇಶದ್ರೋಹಿ ಎಂದು 33 ವರ್ಷಗಳಿಂದ ಗುರುತಿಸಿಕೊಂಡಿದ್ದ ವ್ಯಕ್ತಿಯನ್ನ ನ್ಯಾಯಾಲಯ ಆರೋಪದಿಂದ ಖುಲಾಸೆಗೊಳಿಸಿದ್ರೆ ಅದನ್ನ ನ್ಯಾಯ ಎಂದು ಹೇಳಬೇಕೇ ಅಥವಾ ನ್ಯಾಯದ ವಿಡಂಬನೆ ಅಂತ ಹೇಳಬೇಕೆ? ಈ ಪ್ರಶ್ನೆಯನ್ನ ಕೇಳೋದಕ್ಕೆ ಒಂದು ಕಾರಣ ಇದೆ. 33 ವರ್ಷಗಳ ಬಳಿಕ ದೇಶದ್ರೋಹದ ಆರೋಪ ಹೊತ್ತ ವ್ಯಕ್ತಿಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಖುಲಾಸೆಗೊಳಿಸಿದೆ. ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ 78 ವರ್ಷದ ಮೊಹಮ್ಮದ್ ನಹೀಂ ಎಂಬುವರು ಹೀಗೆ ಆರೋಪ ಮುಕ್ತಗೊಂಡ ವ್ಯಕ್ತಿಯಾಗಿದ್ದಾರೆ. ಹೀಗೆ ನ್ಯಾಯಾಲಯ ನಿರ್ದೋಷಿ ಎಂದು ಅವರ ಪ್ರಕರಣವನ್ನು ಕೈಬಿಟ್ಟಾಗ ನಯೀಂ ಒಂದು ಮಾತು ಹೇಳ್ತಾರೆ. ಜನರು ನನ್ನನ್ನು ದೇಶದ್ರೋಹಿ ಎಂದು ಕರೆಯುವುದನ್ನು ಇನ್ನಾದರೂ ನಿಲ್ಲಿಸ್ತಾರೆ ಎಂದು ನಾನು ಭಾವಿಸುವೆ. ಕಳೆದ 33 ವರ್ಷಗಳಿಂದ ನಾನು ನಿರಪರಾಧಿ ಅಂತ ಹೇಳ್ತಾ ಬಂದಿದ್ದೆ. ಸುಳ್ಳು ಪ್ರಕರಣದಲ್ಲಿ ತನ್ನನ್ನು ಸಿಲುಕಿಸಲಾಗಿದೆ ಎಂದು ಎಲ್ಲರಿಗೂ ಹೇಳ್ತಾ ಬಂದಿದ್ದೆ. ಇನ್ನಾದರೂ ನನ್ನನ್ನು ದೇಶದ್ರೋಹಿ ಎಂದು ಹೇಳುವುದರಿಂದ ತೀರ್ಪು ತಡೆಯಬಹುದೇ ಎಂದವರು ಕೇಳಿದ್ದಾರೆ. 1993 ಜನವರಿ 26ರಂದು ಗೋರಖ್ಪುರದ ಇಸ್ಮಾಯಿಲ್ಪುರ ಪ್ರದೇಶದಲ್ಲಿ ಕೆಲವರು ಕಪ್ಪು ಧ್ವಜವನ್ನು ಹಾರಿಸಿದ್ರು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಿಸಿದ್ರು. ಗಣರಾಜ್ಯೋತ್ಸವ ಮುರ್ದಾಬಾದ್ ಅಂತಾನೂ ಘೋಷಿಸಿದ್ರು ಅಂತ ಆರೋಪ ಹೊರಿಸಿ ಪೊಲೀಸರು ಪ್ರಕರಣ ದಾಖಲಿಸಿದ್ರು. ಬಾಬರಿ ಮಸೀದಿ ಧ್ವಂಸದ ಉಲ್ಲೇಖ ಮಾಡಿ ಭಾರತದಲ್ಲಿ ಮತ್ತೊಂದು ಪಾಕಿಸ್ತಾನ ಬೇಕು ಎಂದು ಘೋಷಣೆ ಕೂಗಲಾಗಿದೆ. ಕೋಮುದ್ವೇಷ ಪ್ರಚೋದಿಸುವ ಹೇಳಿಕೆಗಳನ್ನು ನೀಡಲಾಗಿದೆ ಎಂದು ಎಫ್ಐಆರ್ನಲ್ಲಿ ದಾಖಲಿಸಲಾಗಿತ್ತು. ಈ ಪ್ರಕರಣದಲ್ಲಿ ಮೊಹಮ್ಮದ್ ನಯೀಂ, ಮೊಹಮ್ಮದ್ ಯೂಸುಫ್ ಮತ್ತು ಅತಾವುಲ್ಲಾ ಎಂಬುವರನ್ನ ಆರೋಪಿಗಳನ್ನಾಗಿ ಮಾಡಲಾಗಿತ್ತು. ಪೊಲೀಸರು ಸ್ಥಳಕ್ಕೆ ತಲುಪುವಷ್ಟರಲ್ಲಿ ಆರೋಪಿಗಳು ಪರಾರಿಯಾಗಿದ್ದು 4 ಕಪ್ಪು ಧ್ವಜಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸರು ಹೇಳಿದರು. ಆ ಬಳಿಕ ದೀರ್ಘಕಾಲ ವಿಚಾರಣೆ ನಡೆಯಿತು. ತನಿಖಾಧಿಕಾರಿಗಳು ಬದಲಾದರು. ಈ ನಡುವೆ ಅತಾವುಲ್ಲಾ ಮತ್ತು ಮೊಹಮ್ಮದ್ ಯೂಸುಫ್ ಸಾವಿಗೀಡಾದರು. ವಿಚಾರಣೆ ವೇಳೆ ಪ್ರಾಸಿಕ್ಯೂಷನ್ ಮಂಡಿಸಿದ ಸಾಕ್ಷಿಗಳಲ್ಲಿ ಹಲವು ಗಂಭೀರ ಲೋಪಗಳಿರುವುದನ್ನು ಎನ್ಐಎ ನ್ಯಾಯಾಲಯ ಗುರುತಿಸಿತು. ಸ್ಥಳದಿಂದ ವಶಪಡಿಸಿಕೊಂಡಿದ್ದೇವೆ ಎಂದು ಹೇಳಲಾದ 4 ಕಪ್ಪು ಧ್ವಜಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರಲಿಲ್ಲ. ಅವುಗಳನ್ನು ವಶಪಡಿಸಿಕೊಂಡಿರುವ ಬಗ್ಗೆ ಜ್ಞಾಪನ ಪತ್ರವನ್ನು ಸಲ್ಲಿಸಿರಲಿಲ್ಲ. ಪ್ರಮುಖ ಸಾಕ್ಷಿಗಳಲ್ಲಿ ಒಬ್ಬರಾಗಿದ್ದ ಕಾನ್ಸ್ಟೇಬಲ್ ದುರ್ವಿಜಯ್ ಸಿಂಗ್ ಅವರು ಪೊಲೀಸರು ಸ್ಥಳಕ್ಕೆ ತಲುಪುವಷ್ಟರಲ್ಲಿ ಘೋಷಣೆ ಕೂಗುತ್ತಿದ್ದವರು ಪರಾರಿಯಾಗಿದ್ದರು ಅಂತ ಪಾಟಿ ಸವಾಲಿನ ವೇಳೆ ಒಪ್ಪಿಕೊಂಡಿದ್ರು. ದೂರುದಾರರಾಗಿದ್ದ ಆಗಿನ ಠಾಣಾಧಿಕಾರಿ ಪವನ್ ಕುಮಾರ್ ಸಿಂಗ್ ಅವರನ್ನ ಮುಖ್ಯ ಪರೀಕ್ಷೆಗೆ ಮಾತ್ರ ಹಾಜರುಪಡಿಸಲಾಗಿತ್ತು. ಪಾಟಿ ಸವಾಲಿಗೆ ಅವರು ಹಾಜರಾಗಿರಲಿಲ್ಲ. ಪೊಲೀಸರು ಸ್ಥಳಕ್ಕೆ ಬರುವ ಮುನ್ನವೇ ಎಲ್ಲರೂ ಪರಾರಿಯಾಗಿದ್ರು ಅಂತ ಪ್ರಾಸಿಕ್ಯೂಷನ್ ಸಾಕ್ಷಿಗಳೇ ಹೇಳಿರುವಾಗ ಆರೋಪಿಗಳನ್ನು ಪೊಲೀಸರು ಹೇಗೆ ಗುರುತಿಸಿದ್ರು ಎಂಬುದನ್ನು ವಿವರಿಸಲು ಪ್ರಾಸಿಕ್ಯೂಷನ್ಗೆ ಸಾಧ್ಯವಾಗಲಿಲ್ಲ. ಹೀಗೆ ನಯೀಂ ಅವರು ಯಾವುದೇ ಸಾಕ್ಷಿಗಳ ಬಲ ಇಲ್ಲದಿದ್ದರೂ 33 ವರ್ಷಗಳಿಂದ ದೇಶದ್ರೋಹಿ ಎಂದು ಕರೆಸಿಕೊಳ್ಳುತ್ತಾ ಬದುಕಿದ್ರು. ಇದೀಗ ಅವರನ್ನ ದೇಶದ್ರೋಹಿ ಅಲ್ಲ ಅಂತ ನ್ಯಾಯಾಲಯ ಹೇಳಿದ್ರು ಅದನ್ನು ಸರಿಯಾಗಿ ಅನುಭವಿಸುವುದಕ್ಕೆ ಅವರ ಪ್ರಾಯ ಅನುಮತಿಸುತ್ತಿಲ್ಲ. ಅವರನ್ನ ದೇಶದ್ರೋಹಿ ಅಂತ ಹೇಳುವಾಗ ಅವರಿಗೆ 45 ವರ್ಷಗಳಾಗಿತ್ತು. ಅದು ದುಡಿಯುವ ಪ್ರಾಯ, ಪ್ರತಿಕ್ರಿಯಿಸುವ ಪ್ರಾಯ. ಆದರೆ ಆ ಪ್ರಾಯದಲ್ಲಿ ಅವರನ್ನ ಸಾರ್ವಜನಿಕವಾಗಿ ದೇಶದ್ರೋಹಿ ಎಂದು ಇದೇ ಸರ್ಕಾರ ಘೋಷಿಸಿತು. ಅವರ ಬಗ್ಗೆ ಹಲವು ಆರೋಪಗಳನ್ನು ಹೊರಿಸಿತು. ಇದರಿಂದಾಗಿ ಅವರು ಸಾರ್ವಜನಿಕ ನಂಬಿಕೆಯನ್ನು ಕಳ್ಕೊಂಡ್ರು. ಜನರು ಅವರನ್ನ ದೇಶದ್ರೋಹಿಯಂತೆ ನೋಡಿದರು. ಅದರಿಂದ ಅವರ ಕುಟುಂಬ ಸಂಕಟ ಅನುಭವಿಸಿತು. ಸಂಬಂಧಗಳು ಹಾಳಾದವು. ಸಾರ್ವಜನಿಕ ಗೌರವ ಕೂಡ ಮಣ್ಣು ಪಾಲಾದವು. ಈಗ 33 ವರ್ಷಗಳ ಬಳಿಕ ಅವರ ವೃದ್ಧಾಪ್ಯದಲ್ಲಿ ಅವರನ್ನ ದೇಶದ್ರೋಹಿ ಅಲ್ಲ ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಅವರನ್ನ ಅಪರಾಧಿ ಎಂದು ತೀರ್ಮಾನಿಸುವುದಕ್ಕೆ ಯಾವ ಪುರಾವೆಯನ್ನು ಸರ್ಕಾರ ಮಂಡಿಸಿಲ್ಲ. ಪೊಲೀಸರು ಸ್ಥಳಕ್ಕೆ ಹೋಗುವುದಕ್ಕಿಂತ ಮೊದಲೇ ಆರೋಪಿಗಳು ಪರಾರಿಯಾಗಿದ್ದಾರೆ ಅಂತ ಸರ್ಕಾರವೇ ಹೇಳ್ತಾ ಇದೆ. ಹಾಗಿದ್ರೆ ಅವರನ್ನ ಅಪರಾಧಿ ಎಂದು ಬಿಂಬಿಸಿದ್ದು ಯಾಕೆ? ಇಷ್ಟು ವರ್ಷಗಳ ಕಾಲ ಅವರನ್ನ ದೇಶದ್ರೋಹಿಯಂತೆ ಬಿಂಬಿಸಿದ್ದು ಯಾಕೆ? ಭಯೋತ್ಪಾದನೆ ಮತ್ತು ದೇಶದ್ರೋಹದ ಹೆಸರಲ್ಲಿ ಸಾಲು ಸಾಲು ಮುಸ್ಲಿಮರು ದೀರ್ಘಕಾಲ ಜೈಲಿನಲ್ಲಿದ್ದು ಆ ಬಳಿಕ ಆರೋಪ ಮುಕ್ತರಾಗಿ ಹೊರಬರ್ತಾ ಇದ್ದಾರೆ. ಆ ಪಟ್ಟಿಗೆ ಈಗ ಈ ನಯೀಂ ಕೂಡ ಸೇರಿದ್ದಾರೆ. ಇಲ್ಲೊಂದು ಪ್ರಶ್ನೆ ಇದೆ. ಹಾಗಿದ್ರೆ ಆ ಅಪರಾಧಿಗಳು ಯಾರು? ಅವರನ್ನ ರಕ್ಷಿಸ್ತಾ ಇರೋರು ಯಾರು? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.